ವಿಷಯ? ವಾಸುದೇವ, ಬಂದು ಎಷ್ಟು ಹೊತ್ತಾಯ್ತು? ಎಲ್ಲರೂ ಕುಶಲವೇ? ಚೇಚೆ, ಚರಣದಲ್ಲಿ ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನ ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲವೇ ಭಾವ? ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸಹ ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದ ಕ್ಷಣವೇ ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಮಾಯಾ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನ ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಉದ್ದೇಶ? ಕೃಷ್ಣ, ಓರ್ಗೆರುವ ಕೋಡ್ ಗೆಚ್ಚಿನಂತೆ ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ ಒದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆ. ಏನು, ನಿಮಗೂ ಪಾಂಡವರಿಗೂ ಯುದ್ಧವೇ? ಎಂತಹ ದುಡುಕಿನ ಕಾರ್ಯಭಾವ! ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಘಟಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯಾಗೋ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದುರಿತ ಬೇಡವೋಗಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದುರಿತ ಬೇಡವೋಗಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ. ಮಾತನ್ನು ಕೇಳು ಬಾಬಾ.
ಭ್ರಾಂತನಾಗಿ ದುಡುಕಬೇಡ. ಮಾರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಣಯದಿಂದ ಲಾಭವ್ಯಾಧಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಣಯದಿಂದ ಲಾಭವ್ಯಾಧಿಗೋ ಲಾಭವ್ಯಾಧಿಗೋ ಹೀಗಿರುವಾಗ ಅಶಾಶ್ವತವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮಣ್ಣನ ಮಾತುಗಳನ್ನ? ಕೇಳಿದೆನು ತಂದೆ. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದು. ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡ? ವಾಸುದೇವ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ನಾನು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಜನಾರ್ದನ. ಏಕೆ ಬಾಬಾ? ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದವರ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸದಂತಾಗುವುದು. ಆಲೋಚಿಸು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಷಯದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ ಭಾವ? ಕಬಡ್ಡಿ ತನಗ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ಭಾವ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿ. ಅಪ್ರಥಮ ವೀರಭಟರಿಂದ ಕೂಡಿದ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ಅದು ಬೇಕು. ಕೇಳಿಕೊ ಪಾರ್ಥ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿರುವನು ತಂದೆ. ನಿರಾಯುಧನು, ನಿರಸ್ತ್ರನು, ಇವನಿಂದಾಗುವ ಕಾರ್ಯವಾದರೂ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆದರೆ ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಪಕ್ಷ ವಹಿಸಲಿ. ತಿಳಿಯುತ್ತೆ? ನಾನಿನ್ನು ಬರಲೇ? ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕ ಫಲವೇ ದೊರೆತಂತಾಯ್ತು ಅಲ್ಲವೇ ಭಾವ? ನಡೆ ಭಾವ, ಸೈನ್ಯಕ್ಕಾಜ್ಞೆ ಮಾಡಬೇಕು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನ ನಾನೇನು ಅರಿಯನೆಂದು ಭಾವಿಸಿದೀಯಾ? ಕಣ್ಸನ್ನೆಯ ಕಪಟ ಮೋಸ. ಇದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ
ಶತ್ರುಘ್ನಾಗ ಪ್ರಚಂಡ ರಕ್ತ ಕೋಡಿಗರಿಸಿ ಋತುತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಜಂತು ಪಾಲಿಪೆಯೋ ಓಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲಕಬಡಿ ಯೋಧನ ಬಲಪಕ್ಷಪಾತಿ. ಯೋಧನ ಈ ಪಾಂಡವರೆಂದರೆ ನಿನಗೆ ಬಲಮಮತೆ, ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣಸಖ. ಈಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಆದರೂ ಬಾಧಕವಿಲ್ಲ. ಹಿಂದಿಗೆ ನೀವೇ ಬೇರೆ, ನಾವೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ನಾನಿನ್ನು ಹೋಗಿ ಬರಲೇ? ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾರು ತಪ್ಪುವುದುಂಟೆ? ನಡೆ ಭಾವ, ಸೈನ್ಯಕ್ಕಾಜ್ಞೆ ಮಾಡುವೆನು. ಕೃಷ್ಣ, ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನೋದಿಯೇ ಜೋಕೆ. ಮುಂದೆ ಸಮರಂಗಣದಲ್ಲಿ ಸಂಧಿಸೋಣ. ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲವನ್ನು. ಹಾಗೆ ಆಗಲಿ, ನಡೆ ಭಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯೂ ಇನ್ನು ನನ್ನ ಕೈ ಸೇರಿದಂತೆಯೇ. ಆರ್ಯಾವರ್ತದ ಯೋಗಿಶೇಷನು, ನನ್ನ ಪ್ರಾಣಸಖನು, ಬಂಧುವೂ ಆದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ತರುಣದಿದರೆಗೆ, ಹರಡಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎಲ್ಲ ಮನೋರಥ, ಸಾರ್ಥಕವಾಯಿತು ಎಲ್ಲ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ. ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ. ಇಂದಮ ಪಾಲಿಪ ದೇವನೆನಿಸಿದ, ಇಂದಮ ಪಾಲಿಪ ದೇವನೆನಿಸಿದ. ಧನ್ಯತೆಯಾಂತ್ಯವು ಪುಣ್ಯೋದಯನೇ, ಪುಣ್ಯಜಯಾಂತ್ಯವು ಪುಣ್ಯೋದಯನೇ. ರಾಧಾ ರಮಣ ಕೈವಚನಾದ, ರಾಧಾ ರಮಣ ಕೈವಚನಾದ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ.
ಅರ್ಜುನ ಅರ್ಜುನ, ವಾಸುದೇವ, ಎಂತಹ ಆ ಕಾರ್ಯವನ್ನು ಮಾಡಿದೆ ನೀನು? ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಾಂಗಣದಲ್ಲಿ ರಣ ದುರಂಧರರಾಗಿ ಮೆರೆಯುವ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನೂ ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ಜಯವನ್ನು ಬಯಸೇ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಾಪಸ್ಥರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನನಗೊಂದು ದಾರಿಯನ್ನು ತೋರಿಸಿ. ನಿನ್ನ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟಗಳಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು. ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗೇ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಅರ್ಜುನ, ವಾಸುದೇವ, ದೇವರು ದೇವರು ಎಂದು ನನ್ನ ಕಂಡುಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೆ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾಂ ಜಯವ ಭಯವಿಲ್ಲದೆ ಜಗದಿ, ಪುರಹರಿಲಿಲ್ಲಯ ಒಲುಮೆಯ ಬಲದಿ, ಪುರಹರಿಲಿಲ್ಲಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತುರ ವೇದಕ್ಕೆ ವಿಜಯ, ವಿಜಯ ಕಾತುರ ವೇದಕ್ಕೆ ವಿಜಯ, ಕರದೊಳು ಗಾಂಧೀವ ವಿಜಯೋ ದೃಢತೆ. ಕರದೊಳು ಗಾಂಧೀವ ವಿಜಯೋ ದೃಢತೆ, ಎದೆಗೆಡದಿರು ಜೋಕೆ ಕಡು ಧೀರ ನೀರಿಸಿ, ಎದೆಗೆಡದಿರು ಜೋಕೆ
ವಿಜಯ ವಿಜಯ ಕರದೊಳು ಗಾಂಡೀವ ಯೋಧುಳಗೆ ಕರದೊಳು ಗಾಂಡೀವ ಯೋಧುಳಗೆ ಎದೆಗೆಡದಿರು ಜೋಕೆ ಕಡುದಿರ ಎದೆಗೆಡದಿರು ಜೋಕೆ ಕಡುದಿರ ಕಾತುರ ವೇದಕ್ಕೆ ವಿಜಯ ಕೃಷ್ಣ ವಿಜಯ
ಅತಿ ಮಧುರ ಸ್ವಾಮಿ, ಹಾಗಾದರೆ ಈ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಅತ್ಯಾಕಾಶ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಬಳಿಕ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರೋ ನಾಕ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪು ಹಿಡಬೇಕು.
ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಸ್ವಾಮಿ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತನೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆ. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋರಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ಈ ನಿಮ್ಮ ಸ್ಪರ್ಶ ಮೃತ ಸಂಜೀವಿನಿ ಇದ್ದಂತೆ. ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡರು. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿದೆ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ದೇವ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಆಹಾ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವೇ ಆಗುವುದು. ಅಂಧಕಾರವನೆಂದಿಗೆ ನೀಗುವೆಯ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ? He
ಕಳೆದ ದುಃಖದ ದಿನಗಳನ್ನು ನೆನೆ ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶ ಮಾಡಿಕೊಳ್ಳು. ನಿನ್ನ ಬಹುದಿನದ ಬಯಕೆ ಈಡೇರುವ ಕಾಲ ಸನಿಹವಾಗಿದೆ. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇ ಈ ನಿನ್ನ ಉಚ್ಚತನದ ಭ್ರಾಂತಿ? ವಿಷದ ಕಜ್ಜಾಯನ್ನು ತಿನ್ನಿಸಿ ನಮ್ಮ ಹೈವರನ್ನು ಕೊಲ್ಲಲೆತ್ತಿಸಿದ ಆಡಿಸಿ ಜಂತುವಿನೊಡನೆ ನಮಗೆ ಶಾಂತಿ. ದೂತದಲ್ಲಿ ನಮ್ಮ ಸಿರಿ ಸಂಪತ್ತನ್ನೆಲ್ಲ ಅಪಹರಿಸಿ ಘೋರ ಕಷ್ಟಪದವಿಲ್ಲದೆ ನೆಲದ ಸಭಾಮದಿಯಲ್ಲಿ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕಳೆದನಲ್ಲ ಆ ಕುಂದಿಕಾಲವನು ಆಗಲು ಶಾಂತಿ. ಕುರುಕುಲ ಹದಮರನು ಒಡಿಸುವೆನು, ಕುರುಕುಲ ಹದಮರನು ಒಡಿಸುವೆನು. ಸಿರಿವಿಮ್ಮೆರದು ಒಂದಾಲದಿ ಸಿರಿವಿಮ್ಮೆರದು ಒಂದಾಲದಿ ಕಳಿಸಿ ಬರು ಸಾಕಿ ನಿಮ್ಮೆರು ವೈರಿ ಕುರುಕುಲ ಹದಮರನು ಒಡಿಸುವೆನು. ಸಿರಿವಿಮ್ಮೆರದು ಒಂದಾಲದಿ ಕಳಿಸಿ ಬರು ಸಾಕಿ ನಿಮ್ಮೆರು ವೈರಿ ಕುರುಕುಲ ಹದಮರನು. ಎಂಬುವ ಅಕ್ಕರೆಯಿಂದಲೇ ದಕ್ಷಿಣ ಕೊರಡದ ಕುಂದಿಗಳು ಎಂಬುವ ಅಕ್ಕರೆಯಿಲ್ಲದ ದಕ್ಷಿಣ ಕೊರಡಿನ ಕುಂದಿಗಳು ಬೊಕ್ಕಸವೆಲ್ಲವ ಭಕ್ತಿಸಿ ನಮಗೆ ನ್ಯಾಯ ಬಯಸಿದ ರಕ್ತಸರ ಬೊಕ್ಕಸವೆಲ್ಲವ ಭಕ್ತಿಸಿ ನಮಗೆ ನ್ಯಾಯ ಬಯಸಿದ ರಕ್ತಸರ ಲೆಕ್ಕಿಸದೆ ಸಕ್ಕಡಿಗಿಸಿ ಮಣ್ಣುಕ್ಕಿಸದೆ ನೊಳಗೆ ಲೆಕ್ಕಿಸದೆ ಸಕ್ಕಡಿಗಿಸಿ ಮಣ್ಣುಕ್ಕಿಸದೆ ನೊಳಗೆ ಸಭೆಯಳು ಪತ್ನಿಯ ಗೌರವದಿ ಜರದು ಸಭೆಯಳು ಪತ್ನಿಯ ಗೌರವದಿ ಜರದು ಎಲೆಯನ್ನು ಮಗಿದು ವೈರಿ ಕುಲಕುಲ ಹದಮರನು ಒಡಿಸುವನು. ಸಿರಿವಿಮ್ಮೆರದು ದುರುವಂತೋದಿ ಸಿರಿವಿಮ್ಮೆರದು ದುರುವಂತೋದಿ ಕಳಿಸಿ ಬಲು ಸಾಕಿ ನಿಮ್ಮೆರು ವೈರಿ ಕುಲಕುಲ ಹದಮರನು ಕುಲಕುಲ ಹದಮರನು ಹೇಗಿದು ಬಿಡ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದಾಗಲೂ ಶಾಂತಿ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ನಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಎಲ್ಲಿರುವುದು? ಶಾಂತಿ ಅದಂತದಲ್ಲಿ ಶಾಂತಿ. ದುರುಳ ಕೌರವರನ್ನು ಮರಣಗೊಳಿಸದೆ ಅವನು ಇರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಅವನು ಇರಲು ಬಿಡುವೆನೆ. ಹೊಡೆದವರ ರಕ್ತಪಾನ ಮಾಡುತ್ತಿರುವೆನೆ. ಹೊಡೆದವರ ರಕ್ತಪಾನ ಮಾಡುತ್ತಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಹೋಗದು ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನು ಮೆಟ್ಟಿಕೊಳ್ಳುವೆ, ಹೋಗದು ಮೆಟ್ಟಿಕೊಳ್ಳುವೆ. ಗೌರವದ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಉರುಳು ಕುಟ್ಟಿಕೊಳ್ಳುವೆ. ಗೌರವದ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಬೆರಳು ಕುಟ್ಟಿಕೊಳ್ಳುವೆ. ಸುಳ್ಳ ಕೌರವರನ್ನು ಮರಣಗೊಳಿಸದೆ ಬೆರಳು ಹಿರಲು ಬಿಡುತ್ತದೆ. ಒಣಗಡವರ ರಕ್ತಪಾನ ಮಾಡುತ್ತಿರುತ್ತದೆ. ಒಣಗಡವರ ರಕ್ತಪಾನ ಮಾಡದಿರುತ್ತದೆ.
ಶಾಂತನಾಗು ಸಹೋದರ, ಶಾಂತನಾಗು. ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾ ಬಲ್ಲೆ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರ ತಂದಿರು. ಇನ್ನೇನು ಪರಮಾತ್ಮನ ಆಗಮನವೂ ಆಗುವುದು. ಅನಂತರ ಬೆರೆತು ಎಲ್ಲರೂ ಅದರ ಬಗ್ಗೆ ಆಲೋಚಿಸೋಣ. ಶಾಂತನಾಗು. ಕೇಶವನಿಲ್ಲ ಆಶೀರ್ವಾದದ ಕೇಶವನಿಲ್ಲ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಅನುದಿನನೇ ಹರಿಸುವ ನಮ್ಮನ್ನು ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷರು, ನೀನು ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆ. ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ
ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಿಲ್ಲ. ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನುಲ್ಲೆನಯ್ಯ ಸಮರವನುಲ್ಲೆನಯ್ಯ ಕಮಲಾಶ ಜಲಧನು ತುಳಿಯಂತೆ ಈಶ್ವರ ಜಲಧನು ತುಳಿಯಂತೆ ಸಿರಿಮೋಗ ಈಶ್ವರ ಹಿಮಗನ್ವಯ ಆಶಾಶ್ವತ ನರಗರಿ ಹಿಮಗನ್ವಯ ಆಶಾಶ್ವತ ನರಗರಿ ಹಿಮಗನ್ವಯ ಆಶಾಶ್ವತ ನರಗರಿ ಸಮರವನುಲ್ಲೆನಯ್ಯ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗಿರುವೆ. ಬಾಂಧವರ ಶವಗಳ ಕಾಯುವೆ. ಧರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವೆ. ಬಾಂಧವರ ಶವಗಳ ಕಾಯುವೆ. ಪರಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳು ಕೃಷ್ಣ. ಆದ್ದರಿಂದ ನೀ ನಮ್ಮಗಳ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ. ಏನು ಮಾಡುವುದು? ಯುದ್ಧ ನಡೆದಲ್ಲದೆ ಮತ್ತಾವ ಉಪಾಯವೂ ಇಲ್ಲ. ಹಾ ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಅಭಿಮತ ಮಂದಮತಿಯ ಕೌಲವಳ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌಲವಳ ಸಂಧಿ ನಮಗೆ ಸಲ್ಲದು. ಚಂದ ಸೋಮು ಜನತನವನ್ನು ವಂದಿಸಿ ಬೇಡಿದ ನಿನಗೆ. ಚಂದ ಸೋಮು ಜನತನವನ್ನು ವಂದಿಸಿ ಬೇಡಿದ ನಿನಗೆ. ಮಂದಮತಿಯ ಕೌಲವಳ ಸಂಧಿ ನಮಗೆ ಸಲ್ಲದು.
ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಪರಮಾತ್ಮ ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಜ್ಞೆಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಜ್ಞೆಯ. ಸಮವಹಿಸಿ ದುಡಿದಿಹರೆ, ಸಮವಹಿಸಿ ದುಡಿದಿಹರೆ. ಒಪ್ಪಿದ ಕುರು ರಕ್ಷಕರ ಧರ್ಮಶೀಲ ಜೊತೆಯಳೆ, ಒಪ್ಪಿದ ಕುರು ರಕ್ಷಕರ ಧರ್ಮಶೀಲ ಜೊತೆಯಳೆ. ಮಂದಮತಿಯ ಗೌರವರ ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ನಮ್ಮವರ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಓಹೋಹೋ ಭೀಮಾ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಓ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವುದೇ? ತಂಗಿ ದ್ರುಪದನರೇಂದ್ರ ನಂದಿನಿ, ಏಕಮ್ಮ ಏಕಮ್ಮ ಕಿನ್ನಡಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ವಾಸುದೇವ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರಿಯೇಕೋ ತೋರದಿರಿಯೇಕೋ ತೋರದಿರಿ ಏಕೋ ನೀ ಕರುಣಾ ಕೃಷ್ಣ ಕೃಷ್ಣ ವಾಸುದೇವ, ಸಹೋದರಿ, ನೆರೆದಾಸ ಭಾಂಗಣದಿ ದುರುಳ ಕುರು ರಾಕ್ಷಸರು ನೆರೆದಾಸ ಭಾಂಗಣದಿ ದುರುಳ ಕುರು ರಾಕ್ಷಸರು ಕಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ. ವಾಸುದೇವ, ಕಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ. ಹುಲಿ ಜಿಗಿದು ಹುಲ್ಲೆಯ ಮರಿಯಂತೆ ಕೊಲ್ವ ಪರಿಯನ್ನ ಕಾಡಿದರೆ. ಹುಲಿ ಜಿಗಿದು ಹುಲ್ಲೆಯ ಮರಿಯಂತೆ ಕೊಲ್ವ ಪರಿಯನ್ನ ಕಾಡಿದರೆ. ನೆರೆದಾಸ ಭಾಂಗಣದಿ
ವಾಸುದೇವ, ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮವೆನ್ನುತ್ತಾ ಧರ್ಮ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ, ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೆ ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಪರಮಾತ್ಮ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರ್ಶಾಸನೆಯನ್ನು ಸೇರಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆ. ಈಗ ಚೆನ್ನಾಯಿತು. ಸಹಜರ ಇಬ್ಬರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಾ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದರಷ್ಟೇ. ಏಕೆ? ಇವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲವೇ? ಬಿಡು. ಏಕೆ ಭೀಮಾ, ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವು ಏನು ತಾನೇ ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನು ಉಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನೆಲ್ಲ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತೋ ಘನಗದಾ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನುತಂ ನುಡಿದಯೋ ಗಂಡುಗಲಿ ನೀನಲ್ದು ದಂಭದ ನುಡಿಗಳ ನುಡಿದು ಭೀಮ ಮರೆತೆಯೋ ಮರೆತು ನಿದ್ರೆಯೋ ಲಿಹೆಯೋ ಮನೋಹರ ಹೊಡೆದಲಿ ಈ ನಿನ್ನ ಕುಹಕ ಕಂಠದ ಕರಳಿರುವ ಬಿಡಿನುಡಿ ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಹಾಗೆ ಹೆಂಡರ ಕಣ್ಣಲ್ಲಿ ಶತಶಾಸ್ತ್ರ ಮಿಡಿ ಕಂಬನಿಯ ತರಿಸುವೆ. ಕೌಲನೆ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಿಕೆ ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳ ಬಾಗಿದ ದುಶ್ಯಾಸನ ಮಾಡಲ ಹುಡಿಗುಟ್ಟಿ ಪಾದಿಗೆ ದುರ್ಯೋಧನ ದ್ರುಪದಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮಡಿಯ ಮಡಿಯದಿರು ನೀ ಮೆದೆಯ ನಲ್ಕಮಾರ್ದನ ಭೀಮಾ ಕೇಳು ನನ್ನ ಕಡೆ ಅಭಿಮತ ಬಲಸೂನ್ನತೆಯ ಕುಲಹೇಳಿಗಳನ್ನ ತಂದುಗಳಿಗೆ ಕೊಲೆಗಳನ್ನ ಕಟ್ಟಿ ಎಣೆಗಳನ್ನ ಹೊಡೆದಾಹ ಮುಗಿಸಿಕೊಳ್ಳೆ ಬಲಸೂನ್ನತೆಯ ಕುಲಹೇಳಿಗಳನ್ನ ತಂದುಗಳಿಗೆ ಕೊಲೆಗಳನ್ನ ಕಟ್ಟಿ ಎಣೆಗಳನ್ನ ಹೊಡೆದಾಹ ಮುಗಿಸಿಕೊಳ್ಳೆ ಹೊಡೆದಾಹ ಮುಗಿಸಿಕೊಳ್ಳೆ ಸುಲಭನು ಮುಟ್ಟಿದ ಶಂಡಕವು ಗುಂಡಿಗೆ ಹೇಳಿ ರಸಿಯ ಸುಲಭನು ಮುಟ್ಟಿದ ಶಂಡಕವು ಗುಂಡಿಗೆ ಸೇರಿ ಕಡ್ಡಾಯಗಳ ತುಂಡಲಿ ಜನಚಂಡಿಗವು ಗಣವ ಮಾಡಿಸುವೆ
ಗಳನ ಕಚ್ಚಿಯನ ಗಳನ ದಾಹ ಮುಗಿಸಿಕೊಳ್ಳೆ ಬಲ ಸೌಂದರ್ಯ ಕುಲ ಏಡಿಗಳನ್ನ ಗಳನ ಕಚ್ಚಿಯನ ಗಳನ ದಾಹ ಮುಗಿಸಿಕೊಳ್ಳೆ ದಾಹ ಮುಗಿಸಿಕೊಳ್ಳೆ ದುಷ್ಟದಾರಾದಿಗಳ ಕೌರವ ಕಂಡಲುಗಳ ತುಂಡಲ್ದಿ ಚೆನ್ನಿಗೆ ಔತಣವ ಕೊಡದ ಬಿಡೆ ಪರಮಾತ್ಮ ವಾಸುದೇವ ದಯಮಾಡಿ ಸಂಧಿಯನ್ನು ಕಳಿಸ್ಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದ ಮಾತ್ರಕ್ಕೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ಪಾಲಾರ್ಚನಂ ಮೆಚ್ಚಿಸಿ ಪಡೆದೆನೆಂ ಪಾಶುಪತಾಸ್ತ್ರವೋ ಪಾಲಾರ್ಚನಂ ಮೆಚ್ಚಿಸಿ ಪಡೆದೆನೆಂ ಪಾಶುಪತಾಸ್ತ್ರವೋ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆದರೋ. ಅರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಅರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿದ ಅನುಜರ ಈ ಪರಿನೋಯಿಪುದು ತರವೆ ಧರ್ಮದಗೆ. ಕೃಷ್ಣ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದೇ ತಿರಬೇಕು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗರನೆ ಹೊತ್ತಿ ಹುರಿಯಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ?
ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತಾಗಲಿ ಸ್ವಾಮಿ. ಧರ್ಮನಂದ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇನಿನ ಜ್ವಾಲೆ ಹಾರಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುತ್ತಿರುವೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆಮನೆ ನಿಮ್ಮನು ಮುರಬೈರಿ, ಮರೆಮನೆ ನಿಮ್ಮನು ಮುರಬೈರಿ. ನೀನಸು ನಗುತ್ತಿದೆ ಎನ್ನ ಮನಗೆ ಶಾಂತಿ, ನೀನಸು ನಗುತ್ತಿದೆ ಎನ್ನ ಮನಗೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ, ನಿಮ್ಮ ಎಳಿಗೆಗಾಗಿಯೇ ಮರೆತಿಯ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತ ಪಡದೆ ನಿಂತಿರು. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಂತಿರು. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಪದಿಸಿದ ಕೌರವದ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ತಂಗಿ ಪದಿಸಿದ ಕೌರವದ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನನ ದರ್ಪ ಮುರಿದು ಕಪಿಧ್ವಜ ಬದುಕಿದೆ, ಸರ್ಪಲಾಂಛನನ ದರ್ಪ ಮುರಿದು ಕಪಿಧ್ವಜ ಬದುಕಿದೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಸದೆಯೊಳ ಚಿಂತೆ ಪಡದಿರು ನೀ, ಮನದಲ್ಲಿ ಚಿಂತೆ ಪಡದಿರು ನೀ. ನೀನು ಚಿಂತಿಸಬೇಡಮ್ಮ. ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವನು. ಅಲ್ಲಿಯವರೆಗೂ ಭೀಮಾರ್ಜುನನ್ನು ತಿದ್ದುಕೊಳ್ಳುವ ಭಾರ ನಿನ್ನದು, ತಿಳಿಯಿತೆ? ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಪರಮಾತ್ಮ.